ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರ ಸಪ್ತಮಿ ಬಂದಿದೆ. ಭಾನುವಾರಕ್ಕೆ ಅತೀಂದ್ರಿಯ ಶಕ್ತಿಗಳು ಕೂಡಿರೋದ್ರಿಂದ ಈ ದಿನ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಜನ ಇದನ್ನು ಹೇಳ್ಕೊಳ್ಳೋದಿಲ್ಲ. ಯಾಕಂದರೆ ಭಾನುವಾರ ತುಂಬ ಜನ ರಹಸ್ಯವಾಗಿ ಪರಿಹಾರಗಳನ್ನು ಮಾಡ್ಕೊಳ್ತಾರೆ. ಭಾನುವಾರ ಒಂದು ಅಮಾವಾಸ್ಯೆಗೆ ಸಮನಾದಂಥ ದಿನ. ನಾವು ರಹಸ್ಯವಾಗಿ ಮಾಡ್ಕೊಳ್ಬೇಕು. ನಮಗಿಂತ ಯಾರಿಗೂ ಚೆನ್ನಾಗಿ ಗೊತ್ತಿರೋದಿಲ್ಲ ನಮ್ಮ ಮನೆಯಲ್ಲಿ ಏನು ನಡೀತಾ ಇದೆ, ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ, ಹೇಗಿದೆ ಅಂತಂದ್ಬಿಟ್ಟು. ಆರ್ಥಿಕವಾಗಿ ನಾವು ಚೆನ್ನಾಗಿದ್ದೀವಾ ಇಲ್ವಾ, ನಮ್ಮ ಮನೆಯಲ್ಲಿ ಬಡತನ ಕಾಡ್ತಾ ಇದೆಯಾ, ಈ ರೀತಿ ತುಂಬ ಸಮಸ್ಯೆಗಳಿದ್ದಾಗ ಹಾಗೂ ಮುಖ್ಯವಾಗಿ ಮನೆಯಲ್ಲಿ ಓದುವಂಥ ಮಕ್ಕಳು, ಚಿಕ್ಕ ಮಕ್ಕಳು ಯಾರೇ ಇರಬಹುದು, ಅವರುಗಳು ಕೂಡ ಹಠಾತ್ತಾಗಿ ಊಟ ನಿಲ್ಲಿಸ್ಬಿಟ್ಟಿರ್ತಾರೆ. ಸರಿಯಾಗಿ ಊಟ ಮಾಡೋದಿಲ್ವಾ, ಮನೆಯಲ್ಲಿ ಅವ್ರಿಗೆ ಒಂಥರ ಒಂದು ಜಗಳ ಮಾಡ್ತಾರೆ, ಸುಮ್ಮನೆ ಕುತ್ಕೊಂಡು ಬಿಡ್ತಾರೆ, ಇಲ್ಲಾಂದರೆ ತುಂಬ ಮೂಡಿಯಾಗಿರ್ತಾರೆ. ಏನೋ ನಮಗಾಗಿದೆ, ಒಂಥರ ದೃಷ್ಟಿ ದೋಷಗಳಿರಬಹುದು ಅನ್ನೋ ಥರ ಅದನ್ನು ನಮಗೆ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ. ಒಂದು ರೀತಿಯಲ್ಲಿ ಮೌನಕ್ಕೆ ಜಾರಿಬಿಡ್ತಾರೆ. ಅವರ ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಈ ಥರ ದೃಷ್ಟಿ ದೋಷಗಳು ಇದ್ದಾಗಲೂ ಕೂಡ ಮಕ್ಕಳು ಸರಿಯಾಗಿ ಊಟ ಮಾಡದೇ ಇದ್ದರೆ, ದೊಡ್ಡವರು ಸರಿಯಾಗಿ ಊಟ ಮಾಡ್ತಾಯಿದ್ರೆ, ಊಟ ಮಾಡದೇ ಇದ್ದಾಗ ಈ ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಬೇಕು. ಆಗ ಈ ಪರಿಹಾರ ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಏನು ಒಂದು ನರದೃಷ್ಟಿ ಬಿದ್ದಿರುತ್ತೆ, ಅದರಿಂದ ಯಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಹಾಗೂ ಆರೋಗ್ಯಕ್ಕೆ ಏರುಪೇರು ಆಗ್ತಾ ಇರುತ್ತೆ ನೋಡಿ, ಅಂತಹವರು ತಪ್ಪದೆ ಇದಕ್ಕೆ ಯಾವುದೇ ರೀತಿಯಾದಂಥ ಖರ್ಚಿಲ್ಲ. ಹಾಗೆ ನಮಗೂ ಮನೆಗೂ ಎರಡಕ್ಕೂ ಕೂಡ ತುಂಬ ಚೆನ್ನಾಗಿರುವಂಥ ಪರಿಹಾರ ಅಂತ ಹೇಳ್ತೀನಿ. ಹಿರಿಯರು ಇದನ್ನು ತುಂಬ ಅನಾದಿ ಕಾಲದಿಂದ ಕೂಡ ಮಾಡ್ಕೊಳ್ತಾ ಬಂದಿದ್ದರು. ಆದರೆ ಇದನ್ನು ತುಂಬ ಜನ ಈವಾಗಲೂ ಕೂಡ ಫಾಲೋ ಮಾಡ್ತಾರೆ. ಇದನ್ನು ನಾವು ಮಾಡ್ಕೊಳ್ಬೇಕಷ್ಟೇ. ದೊಡ್ಡೋರಿಂದ ಹಿಡಿದು ಚಿಕ್ಕೋರ ತನಕ ಕೂಡ ಈ ಪರಿಹಾರವನ್ನು ಮನೆಯಲ್ಲಿ ಇರುವಂಥ ಹಿರಿಯರು ಮಾಡಬಹುದು. ಭಾನುವಾರ, ಏಕೆಂದರೆ ಭಾನುವಾರಕ್ಕೆ ಅಷ್ಟೊಂದು ಶಕ್ತಿ ಅನ್ನೋದು ಇರುತ್ತೆ. ನಾವು ಹೇಗಿದ್ದರೂ ಮನೆಯಲ್ಲಿ ಅನ್ನವನ್ನು ಮಾಡ್ತೀವಿ. ಮಾಡುವಾಗ ಫಸ್ಟೇ ಅದನ್ನು ಯಾರು ತಿನ್ನೋದಕ್ಕೂ ಮುಂಚೆನೇ ಒಂದು ಸ್ವಲ್ಪ ತೆಗೆದಿಡಬೇಕು. ಅಂದರೆ ನಾವು ಒಂದು ಮುಷ್ಟಿ ಮಾಡಿದಾಗ ಎಷ್ಟು ಸಿಗುತ್ತೋ ಅದನ್ನು 3 ಮುಷ್ಟಿಯಷ್ಟು ಅನ್ನವನ್ನು ಪಕ್ಕಕ್ಕಿಡಬೇಕು. ಇದನ್ನು ಯಾವ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ತಿಳಿಸ್ತೀನಿ. ಸ್ವಲ್ಪ ನಾವು ಇದಕ್ಕೆ ಅರಿಶಿಣ ಹಾಗೂ ಕುಂಕುಮವನ್ನು ತಗೊಳ್ಬೇಕು. ತುಂಬ ಜನ ಊಟನೇ ಮಾಡ್ತಾ ಇರೋದಿಲ್ಲ. ಹಸಿವಾಗುತ್ತೆ, ಆದರೆ ನಾವು ಊಟ ಮಾಡೋದಕ್ಕಾಗೋದಿಲ್ಲ. ಏನಾದರೂ ಮಾಡಿಬಿಟ್ರೆ, ಅಂದರೆ ನಾವು ಊಟ ಸೇವನೆ ಮಾಡಿಬಿಟ್ರೆ ತುಂಬ ತೊಂದರೆಗಳನ್ನು ಎದುರಿಸ್ತಾ ಇರ್ತೀವಿ. ಅದಕ್ಕೆ ಊಟದ ಮೇಲೆ ನಮ್ಗೆ ಇಷ್ಟನೇ ಇರೋದಿಲ್ಲ ಅನ್ನುವಂಥವರು ಫಸ್ಟು ಇದನ್ನು ಮಾಡ್ಕೊಳ್ಳಿ. ಅದರಿಂದ ಆಗುವಂಥ ಒಳ್ಳೆ ರೀತಿಯ ಬೆಳವಣಿಗೆ ನೀವೇ ಕಾಣಬಹುದು. ಒಂದು ಸಪ್ರೇಟಾಗಿ ನೀವು ಹಾಗೆ ಇಟ್ಬಿಡಿ. ಅದಕ್ಕೆ ಯಾವುದೇ ರೀತಿಯಾದಂಥ ನಾವು ವಸ್ತುಗಳನ್ನು ಸೇರಿಸೋದಿಲ್ಲ. ಬಿಳಿ ಅನ್ನ, ಇನ್ನೊಂದು ಅರಿಶಿಣ, ಸ್ವಲ್ಪ ಅರಿಶಿಣವನ್ನು ಮಾಡಿ ಅದನ್ನು ಈ ರೀತಿ ನೀವು ಮುಷ್ಟಿ ಮಾಡ್ತಾ ಮುದ್ದೆ ಮಾಡ್ತಾ ನೋಡಿ, ಈ ಥರ ಇದರಲ್ಲಿ ತೋರಿಸಿರುವ ರೀತಿಯಲ್ಲಿ ಮಾಡಿ ಇಡಬಹುದು. ಇನ್ನೊಂದು ಕುಂಕುಮ ಸ್ನೇಹಿತರೆ, ಈ ಥರ ಮಾಡಿ ಸಂಧ್ಯಾ ಸಮಯದಲ್ಲಿ ಇದನ್ನು ನೀವು ಕೈಯಲ್ಲಿಟ್ಕೊಂಡು, ಅಂದರೆ ನಿಮ್ಮ ಮನೆಯಲ್ಲಿ ಹಿರಿಯರು ಇಲ್ಲ ಅಂತ ಹೇಳಿದ್ರೆ ನೀವೇ ಮಾಡ್ಕೊಳ್ಬಹುದು. ಮನೆಯ ಹೊರಗಡೆ ಬಂದು ದೃಷ್ಟಿ ಮಾಡಿ ಇದನ್ನು ನೋಡಿ. ಇದು ಬರೀ ಆರೋಗ್ಯಕ್ಕೆ ಅಂತಲ್ಲ, ನಿಮ್ಮ ಮನೆಗೆ ಹಿಡಿದಿರುವಂಥ ದೃಷ್ಟಿ ದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ನೀವು ಮನೆ ಎರಡೂ ಕೂಡ ಆರೋಗ್ಯವಾಗಿ ಇರುವಂತೆ ಮಾಡುತ್ತೆ. ಅಂದರೆ ಮನೆ ಯಾವ ರೀತಿ ಆರೋಗ್ಯ ಅಂತ ಅಂದ್ಕೊಳ್ತೀರಾ? ನೆಗೆಟಿವ್ ಎನರ್ಜಿಯಿಂದ ನಾವು ಯಾವಾಗಲೂ ಸದಾಕಾಲ ಜಗಳ, ಕಿರಿಕಿರಿ, ಮನಸ್ತಾಪಗಳು ತುಂಬೋಗಿರುತ್ತೆ. ಆ ಮನೆಯಲ್ಲಿ ಆನಂದ ಅನ್ನೋದೇ ಇರೋದಿಲ್ಲ. ಅಂತಹವರು ಮಾಡಿಕೊಂಡಾಗ ಎರಡೂ ಚೆನ್ನಾಗಿರುತ್ತೆ. ಇದನ್ನು ದೃಷ್ಟಿ ತೆಗೆದುಬಿಟ್ಟಿದೆ ಯಾರು ತುಳಿಬಾರ್ದು. 3 ರೋಡು, ಅಂದರೆ ರಸ್ತೆಗಳು ಕೂಡಿರುತ್ತೆ ನೋಡಿ, ಆ ಜಾಗಕ್ಕೆ ತಗೊಂಡೋಗಿ ಏನಾದರೂ ಸಪ್ರೇಟಾಗಿ, ಅಂದರೆ ಜನ ಅದ್ರ ಮೇಲೆ ತುಳಿಯೋದಾಗಲಿ ಮಾಡಬಾರ್ದು. ಆ ಥರ ಇರಬೇಕಾದ್ರೆ ಹುಷಾರಾಗಿ ಒಂದು ಕಡೆ ನೀವು ಇಟ್ಬಿಟ್ಟು ಬಂದುಬಿಡಿ, ಹಿಂತಿರುಗಿ ನೋಡ್ದೇನೆ. ನೋಡಿ ಆಗುವಂಥ ಬದಲಾವಣೆ. ಮತ್ತೊಂದು ಪರಿಹಾರವನ್ನು ನಮಗೆ ಭಾನುವಾರ ಮಾಡಿಕೊಳ್ಳುವಂಥದ್ದು. ತುಂಬ ಮನೆಯಲ್ಲಿ ಗಲಾಟೆ ಮಾಡ್ತಾರೆ, ನಮ್ಮ ಮಾತನ್ನು ಕೇಳಿಸ್ಕೊಳ್ಳೋದಿಲ್ಲ. ಒಂದು ಜೀವನವನ್ನು ಚೆನ್ನಾಗಿ ನಡೆಸಬೇಕು ಅಂದರೂ ಕೂಡ ಯಾಕೋ ಜಗಳ ಮಾಡ್ತಾ ಇರ್ತಾರೆ. ಈ ಥರ ಹಲವಾರು ಕಂಪ್ಲೇಂಟ್ಸ್ ಇರುತ್ತೆ.
ಮನೆಯ ಸದಸ್ಯರ ಮೇಲೆ, ಅದು ಮಕ್ಕಳೇ ಆಗಿರಬಹುದು ಅಥವಾ ಯಜಮಾನರೇ ಆಗಿರಬಹುದು ಅಥವಾ ಹೆಂಡತಿನೇ ಆಗಿರಬಹುದು, ಅವರೇ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಭಾನುವಾರ ತಪ್ಪದೆ ಒಂದು ಗಾಜಿನ ಲೋಟ ತಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಸ್ವಲ್ಪ ಅರಿಶಿಣವನ್ನು ಹಾಕಿದ್ದೆ ಮನೆಯ ಹೊರಗಡೆ ಬಂದಿದ್ದೆ. ನಮ್ಮ ಮನೆಯಲ್ಲಿ ಇರುವಂಥ ದರಿದ್ರವನ್ನು ದೂರ ಮಾಡು, ಬಡತನವನ್ನು ದೂರ ಮಾಡು, ನಮಗೆ ಹಿಡದೇ ಇರುವಂಥ ನರದೃಷ್ಟಿಯನ್ನು ದೂರ ಮಾಡು ಅಂತಂದ್ಬಿಟ್ಟು ದೃಷ್ಟಿ ತಗೊಳ್ಳಿ. ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ತಗೊಳ್ತೀರೋ ಆ ಥರ ದೃಷ್ಟಿ ತಗೊಂಡಿದ್ದೆ. ಅದನ್ನು ತಗೊಂಡೋಗಿ ಚರಂಡಿಗೆ ಚೆಲ್ಲಿಬಿಡಿ. ಮತ್ತೊಂದು ಪರಿಹಾರ ತುಂಬ ಶಕ್ತಿದಾಯಕವಾಗಿರುತ್ತೆ. ನಮ್ಮ ಮೇಲೆ ಯಾರೋ ಕಣ್ಣಾಕಿದ್ದಾರೆ, ಅದರಿಂದನೇ ನಮಗೆ ಕೆಲಸ ಹೋಗಿದೆ, ಆರೋಗ್ಯ ಕೆಟ್ಟಿದೆ, ಮನೆಯಲ್ಲಿ ದುಡ್ಡು ಕಾಸಿಗೆ ತುಂಬ ಕಷ್ಟಪಡ್ತಾ ಇದ್ದೀವಿ, ಸಾಲಕ್ಕೆ ಗುರಿಯಾಗಿದ್ದೀವಿ, ಈ ಥರ 76 ಸಮಸ್ಯೆಗಳು ಸ್ನೇಹಿತರೆ. ಅಂತಹವರು ಮುಖ್ಯವಾಗಿ ಒಂದು ಕಾಗದ ತಗೊಂಡಿದ್ದೆ, ಇಲ್ಲಾಂದರೆ ಚೆಲ್ಲಲ್ಲ, ನಾವು ಹುಷಾರಾಗಿ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಳಿ, ಸ್ವಲ್ಪ ಅರಿಶಿಣವನ್ನು ತಗೊಳ್ಳಿ, ಹಾಗೆ ಸ್ವಲ್ಪ ಸಾಸಿವೆಯನ್ನು ತಗೊಳ್ಳಿ. ಈ ವಸ್ತುಗಳು ಎಲ್ಲವೂ ನಮ್ಮ ಮನೆಯಲ್ಲಿ ಇರುವಂಥ ಅಲಕ್ಷ್ಮಿಯನ್ನು ದೂರ ಮಾಡುತ್ತೆ. ಅಲಕ್ಷ್ಮಿ ಇದ್ದಾಗಲೇ ನಮಗೆ ಆರೋಗ್ಯದಿಂದ ಹಣಕಾಸಿನ ಎಲ್ಲ ವಿಚಾರಗಳವರೆಗೂ ಕೂಡ ನಾವು ಏಳಿಗೆನೇ ಕಾಣೋದಿಲ್ಲ. ನಿಂತ ನೀರಾಗಿಬಿಟ್ಟಿರ್ತೀವಿ. 5 ವರ್ಷದ ಹಿಂದೆ ನೋಡಿದ್ರೂ 10 ವರ್ಷದ ಹಿಂದೆ ನೋಡಿದ್ರೂ ಸದಾ ಹೀಗೆ ಇದ್ದೀವಿ. ಒಂದು ಕ್ಲೀನಾಗಿರುವಂಥ ಒಂದು ವೆಹಿಕಲ್ಲು, ಒಡವೆ, ಕೆಲಸ ಏನು ತಗೊಳ್ಳೋದಕ್ಕಾಗಲಿಲ್ಲ, ಏನು ಮಾಡೋದಕ್ಕಾಗಲಿಲ್ಲ, ನಾವು ಹೀಗೇ ಇದ್ಬಿಟ್ಟಿದ್ದೀವಿ ಅಂತ ನಮಗೆ ನಾವೇ ಬೇಜಾರಾಗ್ತಾ ಇರುತ್ತೆ ನೋಡಿ. ಅಂಥವರು ಇದನ್ನು ಮಾಡ್ಕೊಳ್ಳಿ. ಒಡವೆಗಳು ತಗೊಂಡಿಲ್ಲ, ಈ ಥರ ನಮಗೆ ಮುಂದೆ ಮಕ್ಕಳಿಗೆ ಏನಪ್ಪ ಅಂತ ಭಯ ಪಡ್ತಾ ಇರ್ತಾರೆ ನೋಡಿ, ಅಂಥವ್ರಿಗೆ ಎಲ್ರಿಗೂ ಕೂಡ ಇದು ಒಂದು ಉತ್ತಮವಾದಂಥ ಔಷಧಿ ಅಂತಲೇ ಹೇಳಬಹುದು. ಇವುಗಳನ್ನು ಇಟ್ಕೊಂಡು ದೃಷ್ಟಿ ಮಾಡಿದ್ದೆ ನೀವು ಕ್ಲೀನಾಗಿ ಒಂದು ಕಾಗದದಲ್ಲಿ ಹಾಕಿಬಿಟ್ಟಿದೆ, ಉರಿಸ್ಬೇಕು. ಇದನ್ನು ಎಷ್ಟು ಉರಿಯುತ್ತೋ ಉರಿದ್ಬಿಟ್ಟು ತದನಂತರ ಅದನ್ನು ತಗೊಂಡೋಗಿ ನೀವು ಮನೆಯ ಹೊರಗಡೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ಉರಿಸ್ಬಿಟ್ಟು ಅದನ್ನು ತಗೊಂಡೋಗಿ ಚರಂಡಿಗೋ ಯಾರು ತುಳಿದೇ ಇರುವ ಕಡೆ ಹಾಕಿದ್ರೆ ನಿಮ್ಮ ಮನೆಯಲ್ಲಿ ಇರುವಂಥ ಎಷ್ಟೇ ದರಿದ್ರ ಬಡತನ ಇದ್ದರೂ ಕೂಡ ದೂರ ಆಗುತ್ತೆ. ಭಾನುವಾರ ಮಾಡಿರುವಂಥ ಪರಿಹಾರ ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ, ಕೈ ಬಿಡೋದಿಲ್ಲ, ನಮ್ಮನ್ನು ಕಾಪಾಡುತ್ತೆ. ಇಷ್ಟನ್ನು ಮಾಡಿಕೊಂಡು ಮನೆ ಒಳಗಡೆ ನೀವು ಸೀದಾ ಬಂದುಬಿಡಬೇಡಿ. ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಆಮೇಲೆ ನೀವು ಮನೆ ಒಳಗಡೆ ಬಂದಾಗ ನೀವು ಆ ನೆಗೆಟಿವ್ ಎನರ್ಜಿಯನ್ನು ಅಲ್ಲೇ ಬಿಟ್ಟು ಆರಾಮಾಗಿ ಮನೆ ಒಳಗಡೆ ಬಂದಿದ್ದೀರಾ. ಸುಮ್ಮನೆ ನಾವು ಮಾಡಿದ್ದೀವಿ ಹಾಗೆ ಮನೆ ಒಳಗಡೆ ವಾಪಸ್ ಬಂದರೆ ನಾವು ಮಾಡಿರುವಂಥದ್ದು ಮತ್ತೆ ನಮ್ಮ ಕಷ್ಟಕ್ಕಾಗಿ ಮಾಡಿರ್ತೀವಿ, ಅದು ವಾಪಸ್ ಮತ್ತೆ ನೆಗೆಟಿವ್ ರೂಪದಲ್ಲೇ ನಮ್ಮ ಹಿಂದೆ ಬಂದುಬಿಡುತ್ತೆ. ಅದಕ್ಕೆ ಕೈ ಕಾಲು ಮುಖ ತೊಳ್ಕೊಂಡು ಮನೆಯ ಒಳಗಡೆ ಬನ್ನಿ. ಈ ಬದಲಾವಣೆ ನೀವು ಕಣ್ಣಾರ ಕಾಣಬಹುದು. ಎಲ್ರಿಗೂ ಒಳ್ಳೆಯದಾಗಲಿ.